ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮತ್ತು ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಘಾಸಿಗೊಳಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಮತ್ತು ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರದ ಬೈಚನಹಳ್ಳಿ ಮಾರಮ್ಮ ದೇವಸ್ಥಾನದ ಬಳಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡಿದ್ದು, ಭಕ್ತವೃಂದ ಕೈಯಲ್ಲಿ ಬ್ಯಾನರ್, ವಿವಿಧ ನಾಮಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ದಯವಿಟ್ಟು ಒಂದು ಸಂಚಾರಿಗೆ ನಾವು ಅನುವು ಮಾಡಿಕೊಳ್ಳೋಣ.
ಎಲ್ಲಿ ತನಿಖಾ ಹೋರಾಟ? ನನ್ನ ಧರ್ಮಸ್ಥಳಕ್ಕೆ ಬರುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದು ನಾವು ಇದನ್ನ ಎಚ್ಚೆತ್ತುಕೊಳ್ಳುವಂತ ಒಂದು ಸಮಯ. ಗುಣ ಇಲ್ಲದ ಒಂದು ರೀತಿಯ ವಿಚಿತ್ರ. ಶನಿವಾರ ಸಂತೆ ಬಳಿಯ ಮುಳ್ಳೂರು ಮಠದ ಬಸವಲಿಂಗ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ, ರಾಜ್ಯದ ಧಾರ್ಮಿಕ ಕೇಂದ್ರಗಳಲ್ಲಿ ಮಂಜುನಾಥ ಸ್ವಾಮಿ ದೇವಾಲಯವು ಒಂದು. ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತಹ ಕೀಳುಮಟ್ಟದ ಭಾಷೆಗಳಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇರುವ ಕ್ರಮ ಖಂಡನೀಯವೆಂದರು. ನಿರಂತರವಾಗಿ ಒಂದು ದೌರ್ಜನ್ಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಿರಂತರವಾಗಿ ನಡೀತಾ ಇದೆ. ಇದೇನು ಇವತ್ತಿನ ಚಟುವಟಿಕೆ ಅಲ್ಲ. ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ, ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳ ಮೇಲೆ, ಮಠಗಳ ಮೇಲೆ, ಮಂದಿರಗಳ ಮೇಲೆ, ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರಗಳು, ಸದಾಚಾರಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ನಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ಅಧರ್ಮೀಯರು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲೂ ಕೂಡ ಧರ್ಮದ ಮೇಲೆ, ಧಾರ್ಮಿಕ ಶ್ರದ್ಧಾ ಕೇಂದ್ರ ಮೇಳೆಗೆ ನಿರಂತರವಾಗಿ ದಾಳಿ ನಡೆದಿರುವಂತದ್ದು ನಮ್ಮ ಗಮನದಲ್ಲಿದೆ. ಆದರೆ ಬೇರೆ ಬೇರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಸಂಪ್ರದಾಯಗಳು, ಧರ್ಮ, ಆಚಾರ ವಿಚಾರಗಳು, ಅವುಗಳ ಮೇಲೆ ನಡೆದಂತ ದಾಳಿಯಿಂದಾಗಿ ನಾಶ ಹೊಂದಿದ್ರೆ, ಇಡೀ ಜಗತ್ತಿನಲ್ಲಿ ಏಕೈಕ ನಾಶವಾಗದ ಧರ್ಮ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅನ್ನುವಂಥದ್ದನ್ನ ಇವತ್ತು ದೌರ್ಜನ್ಯ ನಡೆಸ್ತಾ ಇರುವಂತವ್ರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ಒಂದೆರಡು ದಿನಗಳ ಕಾಲ ನಿಮ್ಮ ಆಟಾಟೋಪಗಳ ಮೂಲಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರಗಳನ್ನು ನೀವು ಮಾಡಬಹುದು. ನೀವು ಮಾಡತಕ್ಕಂಥ ಅಪಪ್ರಚಾರದಿಂದಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಮ್ಮ ಜನರಿಗೆ ಇರ್ತಕ್ಕಂಥ ಶ್ರದ್ಧೆ ಯಾವತ್ತೂ ಕಡಿಮೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದಕ್ಕೆ ಉದಾಹರಣೆ ಇವತ್ತು ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯವನ್ನ ಖಂಡಿಸಿ ಪ್ರತಿ ಜಿಲ್ಲೆ, ತಾಲೂಕು, ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನಡೀತಾ ಇರತಕ್ಕಂಥ ಒಂದು ರ್ಯಾಲಿಗಳನ್ನ, ಪ್ರತಿಭಟನಾ ಕಾರ್ಯಕ್ರಮಗಳನ್ನ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು. ನೀವು ಇಷ್ಟು ದಿವಸಗಳ ಕಾಲ ಬೇರೆ ಬೇರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿರಬಹುದು, ವೈಚಾರಿಕ ದಾಳಿ ಎನ್ನುವಂತ ಹೆಸರಿನಲ್ಲಿ ದಾಳಿಯನ್ನು ಮಾಡಿರಬಹುದು. ಅಲ್ಲೆಲ್ಲ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಗೆಲುವು ಕೂಡ ಸಿಕ್ಕಿರಬಹುದು. ಆದ್ರೆ ಯಾವಾಗ ನೀವುಗಳು ಅತ್ಯಂತ ಪರಮ ಪವಿತ್ರವಾದಂತ ಪುಣ್ಯಕ್ಷೇತ್ರ ಅನ್ನಿಸಿಕೊಂಡಿರ್ತಕ್ಕಂಥ ಮಂಜುನಾಥನ ನೆಲೆವೀಡಾದಂತ ಧರ್ಮಸ್ಥಳದ ಮೇಲೆ ನೀವು ವೈಚಾರಿಕ ದಾಳಿಯನ್ನು ನಡೆಸಲಿಕ್ಕೆ ಹೊರಟ್ರಲ್ಲ, ಬಹುಶಃ ಇದು ಹಿಂದೂ ಧರ್ಮಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲರೂ ಕೂಡ ದಾಳಿ ಮಾಡಲಿಕ್ಕೆ ಹಿಂದೂ ಮುಂದೆ ಯೋಚನೆ ಮಾಡತಕ್ಕಂತ ಒಂದು ಅವಕಾಶವನ್ನ ತಂದುಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿದ ಕ್ಷಣಕ್ಕೆ ಧರ್ಮಸ್ಥಳವನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಧರ್ಮಸ್ಥಳದ ಕೆಲಸವನ್ನ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಧರ್ಮಸ್ಥಳದ ಹೆಸರನ್ನ ಕೆಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಭಾವನೆ. ಮಾಡ್ತಾ ಇದ್ದೆ ಆತನದೊಂದು ಯೂಟ್ಯೂಬ್, ಅವನೇನ್ ಹೆಸರಿದೆಯಲ್ಲ ಸಮೀರ್, ಅದ್ರ ಮುಂದೆ ಒಂದು ಹೆಸರಿಟ್ಕೊಂಡಿದ್ದಾನ ಅವನು, ದೂತ ಸಮೀರ್ ಅಂತ. ಬಹುಶಃ ಅವನು ದೂತ ಸಮೀರ್ ಅಲ್ಲ, ಅಸಂಖ್ಯಾತ ಹಿಂದೂಗಳ ಪಾಲಿಗೆ ಭೂತ ಸಮೀರ್. ಅವನು ಭೂತವಾಗಿ ನಮ್ಮೆಲ್ಲರನ್ನ ಇಷ್ಟು ದಿವಸಗಳ ಕಾಲ ಕಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಭೂತಗಳಿಗೆ ಒಡೆಯನಾದವನು ಯಾರು, ಧರ್ಮಸ್ಥಳದಲ್ಲಿರುವಂತ ಅಣ್ಣಪ್ಪ ಸ್ವಾಮಿ. ಆ ಅಣ್ಣಪ್ಪ ಸ್ವಾಮಿ ಎಲ್ಲ ಭೂತಗಳನ್ನ ನಾಶ ಮಾಡತಕ್ಕಂಥ ಸಾಮರ್ಥ್ಯ ಇರುವಂತವನು. ಆ ದೂತ ಸಮೀರನನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾಶ ಮಾಡುವಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತದೆ. ಹಿಂದೆಲ್ಲ ನಮ್ಮ ಹಿರಿಯರು ಹೇಳ್ತಿದ್ರು, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಈ ಜನ್ಮದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ. ಆದ್ರೆ ನಾನು ಗಿರೀಶ್ ಮಟ್ಟಣ್ಣನವರಿರ್ಬೋದು, ಮಹೇಶ್ ತಿಮರೋಡಿಯವರಿರ್ಬೋದು, ಅಥವಾ ದೂತ ಸಮೀರ್ ಅವರಿರ್ಬೋದು, ಇಂಥ ಅನೇಕ ವೈಚಾರಿಕ ಪ್ರಜ್ಞೆ ಇಟ್ಟುಕೊಂಡು ಏನು ಧರ್ಮಸ್ಥಳದಂತ ಧಾರ್ಮಿಕ ಪುಣ್ಯಕ್ಷೇತ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರಲ್ಲ,
ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಹಿಂದಿನ ಕಾಲ ಅಲ್ಲ, ಈಗಿನ ಕಾಲ. ಈಗ ಮಾಡಿದ ಪಾಪ ಕರ್ಮಗಳನ್ನ ನಮ್ಮ ಹಳ್ಳಿ ಜನ ಹೇಳ್ತಾರಲ್ಲ, ರೊಟ್ಟಿ ಮಗ್ಚ ಹಾಕ್ತಾಗೆ ಅಂತ, ಈಗಲೇ ಅನುಭವಿಸ್ಬೇಕಾಗತ್ತೆ. ನೀವು ಅನುಭವಿಸೋದನ್ನ ನಾವು ಕಣ್ಣು ಮುಂದೆ ನೋಡ್ತೀವಿ, ಅದರಲ್ಲೇನು ಅನುಮಾನ ಇಲ್ಲ. ಈಗ ತಾನೇ ಅವರೆಲ್ಲ ವರದಿಗಳನ್ನ ನಿಮ್ಮ ಮುಂದೆ ಓದಿದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಎಂತೆಂಥ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ. ಅಂಗವಿಕಲರು ಅವರ ಗಮನದಲ್ಲಿದ್ದಾರೆ, ವೃದ್ಧರು ಅವರ ಗಮನದಲ್ಲಿದ್ದಾರೆ, ಮಹಿಳೆಯರು ಅವರ ಗಮನದಲ್ಲಿದ್ದಾರೆ, ಗ್ರಾಮೀಣ ಪ್ರದೇಶದ ಕೃಷಿಕರು ಅವರ ಗಮನದಲ್ಲಿದ್ದಾರೆ, ಅನಾರೋಗ್ಯಕ್ಕೆ ಒಳಪಟ್ಟಂತ ರೋಗಿಗಳು ಅವರ ಗಮನದಲ್ಲಿದ್ದಾರೆ, ಶಿಕ್ಷಣದಿಂದ ವಂಚಿತರಾದಂತ ವಿದ್ಯಾರ್ಥಿಗಳು ಅವರ ಗಮನದಲ್ಲಿದ್ದಾರೆ. ಇವತ್ತು ನ್ಯಾಯದಾನ, ಅನ್ನದಾನ ಪಕ್ಷಪಾತವಾಗಿ, ಜಾತ್ಯತೀತವಾಗಿ ನೀನು ಹಿಂದೂನ, ನೀನು ಮುಸಲ್ಮಾನನ, ನೀನು ಜೈನನ, ನೀನು ಬೌದ್ಧನ ಅಂತ ಕೇಳದೇನೆ ಏಕೈಕವಾಗಿ ಯಾವುದಾದ್ರೂ ಒಂದು ಕ್ಷೇತ್ರ ಅನೇಕ ರೀತಿಯ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತಂದ್ರೆ ಅದು ಕೇವಲ ಧರ್ಮಸ್ಥಳ ಮಾತ್ರ ಅನ್ನುವಂಥದ್ದನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎ.ಟಿ. ರಂಗಸ್ವಾಮಿ, ವೇದಿಕೆಯ ಸದಸ್ಯರಾದ ಎ.ಎಸ್. ಚಂದ್ರಶೇಖರ್ ಆವರ್ತಿ, ಎಚ್.ಎಂ. ಚಂದ್ರು, ಎಸ್.ಕೆ. ಸತೀಶ್, ಕೆ.ಎಸ್. ರಾಜಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬಸವಲಿಂಗ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡ್ತಾ ಇದ್ದ ಸಂದರ್ಭ ದಿಢೀರಾಗಿ ಪ್ರತ್ಯಕ್ಷಗೊಂಡ ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಪುನೀತ್ ಕೆರೆಹಳ್ಳಿಯಿಂದ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು. ಇದರಿಂದ ತಬ್ಬಿಬ್ಬುಗೊಂಡ ಪೊಲೀಸರು ಕೆರೆಹಳ್ಳಿಯಿಂದ ವೇದಿಕೆಯಿಂದ ಕೆಳಗಿಳಿಸಲು ಮುನ್ನುಗ್ಗಿದ್ರು. ಈ ವೇಳೆ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು. ಪೊಲೀಸರು ಗಣಪತಿ ದೇವಾಲಯದ ವೇದಿಕೆ ಸುತ್ತುವರಿದರು. ಇದರಿಂದ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ, ನೂಕುನುಗ್ಗಲು ಉಂಟಾಯಿತು. ಹರಸಾಹಸಪಟ್ಟು ಪುನೀತ್ ಕೆರೆಹಳ್ಳಿಯಿಂದ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋದರು. ಕೆರೆಹಳ್ಳಿ ಬಂಧನ ಖಂಡಿಸಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅನುಮತಿ ಪಡೆಯದೆ ಪುನೀತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದು ಹಾಗೂ ಬಹಿರಂಗ ಸಭೆಯಲ್ಲಿ ಮಾತನಾಡುವುದನ್ನು ನಿರ್ಬಂಧಿಸಲಾಗಿದೆ ಎಂದು ಹೇಳಿ ಪೊಲೀಸರು ಬಲವಂತವಾಗಿ ಕೆರೆಹಳ್ಳಿಯಿಂದ ಕರೆದುಕೊಂಡು ಹೋದರು. ಕೊಡಗಿನ ಗಡಿಯಾಚೆ ಬೈಲುಕೊಪ್ಪ ಪೊಲೀಸ್ ಠಾಣೆಗೆ ಕೆರೆಹಳ್ಳಿಯನ್ನು ಹಸ್ತಾಂತರಿಸಿದ ಪೊಲೀಸರು ಮುಂದಿನ ಕ್ರಮ ಕೈಗೊಂಡರು. ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಟಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್. ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳಿತುಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್. ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ಕೊಡಗು ಜಿಲ್ಲೆಯ ಜಮ್ಮಾಬಾಣೆ ಭೂಮಿಗೆ ಸಂಬಂಧಪಟ್ಟ ವಿಧೇಯಕವನ್ನು ಸದನದಲ್ಲಿ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಮಂಡಿಸಿದರು. ಈ ವಿಧೇಯಕ ಕುರಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕೊಟ್ಟಿರ ಎಸ್. ಪೊನ್ನಣ್ಣ ಅವರು ಸ್ಪಷ್ಟನೆ ನೀಡಿ, ಈ ವಿಧೇಯಕ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟದ್ದಾಗಿದೆ. 1964ನೇ ಕರ್ನಾಟಕ ಕಂದಾಯ ಕಾನೂನಿನಲ್ಲಿ ಕೆಲವು ಅಂಶಗಳು ಕೊಡಗು ಜನರ ಸಮಸ್ಯೆಗೆ ಕಾರಣವಾಗಿದೆ. ಅತ್ಯಂತ ಜಟಿಲವಾದ ಸಮಸ್ಯೆಯಾಗಿರೋದ್ರಿಂದ ಇದನ್ನು ತಿದ್ದುಪಡಿ ಮಾಡಲು ಅವಶ್ಯಕವಾಗಿರುತ್ತದೆ. ಆದ್ದರಿಂದ ವಿಧಾನಸಭೆಯ ಆಯ್ಕೆ ಸಮಿತಿ ರಚನೆ ಮಾಡಲು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್. ಪೊನ್ನಣ್ಣ ಅವರು ವಿಧಾನಸಭೆಯಲ್ಲಿ ವಿನಂತಿಸಿದರು. ಈ ಬಗ್ಗೆ ವಿಧಾನಸಭೆಯಲ್ಲಿ ವಿಧಾನಸಭೆ ಆಯ್ಕೆ ಸಮಿತಿ ರಚನೆ ಮಾಡಲು ಒಪ್ಪಿಗೆ ನೀಡಲಾಯಿತು. ಕೊಡಗಿಗೆ ಸಂಬಂಧಪಟ್ಟಂಥದ್ದು
ಮಾನ್ಯ ಕಂದಾಯ ಸಚಿವರು ಭಾಳ ಕಾಳಜಿ ವಹಿಸಿ ಈ ಒಂದು ತಿದ್ದುಪಡಿಯನ್ನು ತರಬೇಕು ಅಂತೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಈ ತಿದ್ದುಪಡಿ ಯಾವ ವಿಚಾರಗಳ ಬಗ್ಗೆ ಪರಿಹಾರವನ್ನು ತರಬೇಕಿತ್ತು ಅಂದರೆ, ಕೊಡಗಿನಲ್ಲಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ಆ್ಯಂಡ್ ರೆಗ್ಯುಲೇಷನ್ಸ್ 1899ನ ಒಂದು ಕಂದಾಯ ವ್ಯವಸ್ಥೆ 1964ನೇ ಕರ್ನಾಟಕ ಕಂದಾಯ ಕಾನೂನು ಜಾರಿ ಬರುವವರೆಗೂ ಅಸ್ತಿತ್ವದಲ್ಲಿತ್ತು. ಅದರಲ್ಲಿ ಕೆಲವು ಪದ್ಧತಿಗಳನ್ನು 1964ನೇ ಕಾಯ್ದೆ ಅಡಿಯಲ್ಲಿ ಇಲ್ಲದಿದ್ರೂ ಕೂಡ ಮುಂದುವರಿಸ್ಕೊಂಡು ಬಂದಿರೋಂಥದ್ದನ್ನು ಜನರ ಸಮಸ್ಯೆಗಳಿಗೆ ಕಾರಣ ಆಗಿದೆ. ಬಹಳಷ್ಟು ಜಟಿಲವಾದಂಥ ಒಂದು ಸಮಸ್ಯೆ. ಉಚ್ಚ ನ್ಯಾಯಾಲಯದ ಒಂದು ಫುಲ್ ಬೆಂಚಿನ ತೀರ್ಪು ಚಕ್ಕೆರಪ್ಪಯ್ಯ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಇದಕ್ಕೆ ಪರಿಹಾರ ತರುವಂಥ ಒಂದು ತೀರ್ಪು ಬಂದ ನಂತರ 2 ತಿದ್ದುಪಡಿಗಳು ಕೂಡ ಬಂದಿದೆ ಈಗಾಗಲೇ ಕಾಯ್ದೆಗೆ. ಆದರೆ ಇಲ್ಲಿ ಇದ್ದಂಥ ಪಟ್ಟೇದಾರರ ಹೆಸರು ಅಂದರೆ, ಒಂದು ಕುಟುಂಬದ ಪಟ್ಟೇದಾರರ ಇರ್ತಾರೆ, ಮುಖ್ಯಸ್ಥರು, ಅವರು ಸತ್ತೋಗಿದ್ರು ಕೂಡ ಅಥವಾ 30-40 ವರ್ಷಗಳಿಂದ ಅವ್ರಿಗೆ ಯಾವುದೇ ಹಕ್ಕಿಲ್ಲದಿದ್ರು ಕೂಡ ಅವರ ಹೆಸರನ್ನ ಮುಂದುವರಿಸುವಂತ ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತದ್ದಿದೆ. ಅದು ಕರ್ನಾಟಕ ಕಂದಾಯ ಕಾನೂನು ಅಡಿನಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಒಂದು ಸಾಂಪ್ರದಾಯಿಕವಾಗಿ ಬರ್ತಾ ಇದೆ. ಒಂದೇ ನಿಮಿಷ ಸರ್. ಅಲ್ಲ, ಯಾಕೆಂದ್ರೆ ಇದು ಸರ್ ಏನಾಗಿದೆ ಅಂದ್ರೆ, ಇದರಲ್ಲಿ ಯಾವ ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ ಅದಕ್ಕೆ ತದ್ವಿರುದ್ಧವಾಗಿದೆ. ಕಾರಣಕರ್ತರು ಕೂಡ ಇದಕ್ಕೆ ಅದರಿಂದ ದಯವಿಟ್ಟು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಅದರಿಂದ ಇದು ನಾವು ಪರಿಹಾರ ಏನ್ ಕೇಳಿದ್ದೇವೆ ಅಂತ ಹೇಳಿದ್ರೆ, ಈ ಪಟ್ಟೇದಾರರಿಗೆ ಯಾವುದೇ ಹಕ್ಕಿಲ್ಲ, ಬದುಕು ಇರೋದಿಲ್ಲ, ಅಲ್ಲಿ ತಿದ್ದುಪಡಿ ಆಗ್ಬೇಕು. ಮತ್ತೆ ಯಾರಿಗೆ ಸ್ವಂತ ಹಕ್ಕಿದೆ ಅವರ ಹೆಸರು ಜೊತೆಗೆ ಅವರ ಇಡೀ ಕುಟುಂಬಸ್ಥರ ಹೆಸರು, ಒಂದೊಂದು RTC ಅನ್ನ ತಾವು ಒಂದು ಸರ್ವೆ ನಂಬರ್ ತಗೊಂಡ್ರೆ 400-500 ಜನರ ಇಡೀ ಕುಟುಂಬಸ್ಥರ ಹೆಸರುಗಳೆಲ್ಲ ಅದನ್ನು ತೋರಿಸ್ತಾ ಇದೆ. ಇದನ್ನ ತಿದ್ದುಪಡಿ ಮಾಡಬೇಕು, ಡಿಲಿಷನ್ಸ್ ಮಾಡಬೇಕು, ಕರೆಕ್ಷನ್ಸ್ ಮಾಡಬೇಕು ಅಂತ ಹೇಳಿ ನಾವು ಇದೊಂದು ತಿದ್ದುಪಡಿ ತರಬೇಕು ಅಂತ ಹೇಳುವಂತ ಪ್ರಯತ್ನ. ತದ್ವಿರುದ್ಧವಾದಂತ ಇದೊಂದು ತಿದ್ದುಪಡಿ ಬಂದಿದೆ. ಅದರಿಂದ ಇದನ್ನ ನೀವು ಪರಿಶೀಲನೆ ಮಾಡಿಬಿಟ್ಟು ಸರ್ವೆ ಸಮಿತಿಗೆ ಹಾಕಿ ನಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇವೆ. ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2024-25ನೇ ಸಾಲಿನಲ್ಲಿ ಒಟ್ಟು 15,577.26 ಲಕ್ಷಗಳ ವಹಿವಾಟು ನಡೆಸಿದ್ದು 54.90 ಲಕ್ಷ ನಿವ್ವಳ ಲಾಭ ಗಳಿಸಿದೆ. ಸದಸ್ಯರಿಗೆ ಶೇಕಡ 15ರಂತೆ ಡಿವಿಡೆಂಡ್ ನೀಡುವ ಕುರಿತು ಆಗಸ್ಟ್ 24ರಂದು ವಾರ್ಷಿಕ ಮಹಾಸಭೆಯ ಒಪ್ಪಿಗೆಗೆ ಮಂಡಿಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 24ರಂದು ಸಂಘದ 48ನೇ ಮಹಾಸಭೆ ನರೇಂದ್ರ ಮೋದಿ ಭವನದಲ್ಲಿ ನಡೆಯಲಿದ್ದು ಸರ್ವ ಸದಸ್ಯರು ತಪ್ಪದೆ ಹಾಜರಾಗುವಂತೆ ಮನವಿ ಮಾಡಿದರು. ಆಮೇಲೆ RTC ನಮ್ಮಲ್ಲಿ ಕೊಡ್ತೀವಿ. ಆಮೇಲೆ 5 ರೂಪಾಯಿಗೆ 20 ಲೀಟರ್ ನೀರು ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಹೇಳೋದು ನಾವು ಶುರು ಮಾಡಿದ್ವಿ ಚಟ್ಟಳ್ಳಿ ಸಹಕಾರ ಸಂಘ. ಅಲ್ಲಿಂದ ಈಗ ಕೆಲವು ಸಹಕಾರ ಸಂಘಗಳಲ್ಲಿ ಸಮೇತ ಅದನ್ನು ಮಾಡಿದ್ದಾರೆ. ಅದರಲ್ಲಿ ಸಮೇತ ಒಳ್ಳೆ ನೀರಿಗೆ ಸರ್ಕಾರ ಕೊಡುವಂಥ ನೀರು ಇಲ್ಲ, ಈ ನೀರನ್ನು ಕುಡಿಯೋದು. ಚಟ್ಟಳ್ಳಿಯವರು ಸಂಪೂರ್ಣವಾಗಿ ಈ ನೀರನ್ನು 5 ರೂಪಾಯಿಗೆ 20 ಲೀಟರ್ ನೀರು ಕಾಯ್ದು ಈ ನೀರನ್ನು ಹಗಲು ರಾತ್ರಿ ಇಂಥದ್ದೆಲ್ಲದೆ ಜನರು ಕುಡಿತಾ ಇದ್ದಾರೆ. ಇದೊಂದು ಹೆಮ್ಮೆಯ ಸಂಗತಿ. ಆದರೆ ಇತ್ತೀಚೆಗೆ ಇದನ್ನು ಸಹಿಸಂತ ಕೆಲವು ಶಕ್ತಿಗಳು ನಮ್ಮ ಮೇಲೆ ಇಲ್ಲದಂತ ಆಪಾದನೆ ಮಾಡಿ ಇವರಿಗೆ ಸರ್ಕಾರಕ್ಕೆ ಬರೋದು, ಅದರ ತನಿಖೆಯನ್ನು ಸಮೇತ ಮಾಡ್ತಾ ಇದ್ದಾರೆ. 3 ವರ್ಷ ಆಯಿತು ತನಿಖೆ ಮಾಡ್ತಾ ಇದ್ದಾರೆ, ಏನು ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಹಗರಣ ಅಂತೂ ಆಗಿಲ್ಲ, ಹಗರಣ ಕಂಡುಹಿಡಿದಿಲ್ಲ. ಇದು ಎಲ್ಲರಿಗೂ ಪರ್ಮಿಷನ್ ತಗೊಂಡು ಹೋದರೆ ಯಾವ ಕೆಲಸವೂ ಆಗೋದಿಲ್ಲ. ಅಧಿಕಾರಿಗಳಿಗೆ ಹೋದರೆ ಪಾರದರ್ಶಕವಾಗಿ ಯಾರಾದರೂ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾರಾ? ಪರ್ಮಿಷನ್ಗೆ ಬರೋದು ಪರ್ಮಿಷನ್ ಸಿಗೋದಿಲ್ಲ. ಒಂದು ಬಿಲ್ಡಿಂಗ್ ಅಂತೂ ಬೀಳುವಂಥ ಪರಿಸ್ಥಿತಿ ಇತ್ತು. ಅದನ್ನು ಸಮೇತ ನಾವು ಅದು ನಮ್ಮ ಸಹಕಾರ ಸಂಘದ ಹೆಸರಿಗೆ ಖಾತೆ ಇನ್ನೂ ಸಮೇತ ಆಗಿರಲಿಲ್ಲ. ದಾನಿಗಳು ಚೋಳಪಟ್ಟ ಕುಟುಂಬಸ್ಥರು ಕೊಟ್ಟಂಥ ಜಾಗ, ಇವರ ಅಣ್ಣ ಇದ್ದಾರೆ, ಅವರ ಹೆಸರು ಕೊಟ್ಟಿದ್ದಂಥ ಜಾಗ, ಆ ಬಿಲ್ಡಿಂಗ್ ಬಿದ್ದೋಗುವಂಥ ಪರಿಸ್ಥಿತಿ ಇತ್ತು. ಅದನ್ನು ಸಮೇತ ನಾವು ಕೆಲಸವನ್ನು ಮಾಡಿ ಅಲ್ಲಿ ಒಂದು 3 ರೂಮು ಮತ್ತು DCM ಮತ್ತು ನ್ಯಾಯಬೆಲೆ ಅಂಗಡಿಯನ್ನು ನಡೆಸ್ತಾ ಇದ್ದೀವಿ. ಅದರ ಮೇಲೆ ಕೇಸನ್ನು ಹಾಕಿದ್ದಾರೆ. ಅದು ಅರಣ್ಯ ಇಲಾಖೆ ಜಾಗ, ಅದು ಬಿಟ್ಟು ಕೊಡಬೇಕು. ಇವರಿಗೆ ತೊಂದರೆ ಮಾಡೋದಕ್ಕೆ ಬೇಕು ಅಂತಲೇ ಮಾಡೋದು, ಅದನ್ನು ಗೊತ್ತಿದೆ. ಒಬ್ಬ ಊರಿನ ನಂದನ ತಿಂದಂಥ ವ್ಯಕ್ತಿ 1995 ರೈತರಲ್ಲಿ ಒಬ್ಬ ರೈತ ಈ ಒಂದು ಕಂಪ್ಲೇಂಟ್ ಬರ್ತಿದ್ದಕ್ಕೆ 64 ಎಕರೆಗೆ ನಮ್ಮ ಸಹಕಾರ ಸಂಘವನ್ನು ಹಾಕಿದ್ದಾರೆ. ನಾವು ಬಡವರಿಗೆ ಮದುವೆಗೆ ಇನ್ನಿತರ ಕಾರ್ಯಕ್ರಮಗಳಿಗೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ವಿಶ್ವಗುರು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿಟ್ಟು ಆ ಇದರಲ್ಲಿ ಮಾಡಿದ್ದೀವಿ. ಅದಕ್ಕೆ ಸಮೇತ ನಮ್ಮ ಮಾಜಿ ಶಾಸಕರುಗಳು ಸಮೇತ ಡೊನೇಷನ್ ಕೊಟ್ಟಿದ್ದಾರೆ. ಅವರ ಸಹಕಾರ ಸಮೇತ ಇದೆ. ಅದು ಭಾಳ ಚೆನ್ನಾಗಿ ನಡೀತಾ ಇದೆ. ಉದಾಹರಣೆಗೆ ನಮಗೆ
ನರೇಂದ್ರ ಮೋದಿಯವರ ಒಂದು ಅವರ ಹೆಸರಿನ ಭವನ, ಅದರ ಜೊತೆಯಲ್ಲಿ ಪುಣ್ಯಕೋಟಿಯಲ್ಲಿ ಅತಿಥಿ ಗೃಹಗಳು, ಅತಿಥಿ 5 ರೂಮ್ಸ್ ಇದೆ. ಇಲ್ಲೆಲ್ಲ 2,000-3,000 ರೂಪಾಯಿ ಇರ್ತದೆ. ನಮ್ಮಲ್ಲಿ ಕೇವಲ 1,500 ರೂಪಾಯಿಗೆ ಐಸಿರಾದ ರೂಮು, AC ರೂಮನ್ನು ಮಾಡಿಕೊಡ್ತಾ ಇದ್ವಿ. ಅದರಲ್ಲಿ ನಮಗೆ 4,09,000 ರೂಪಾಯಿ ಲಾಭ ಬರುತ್ತೆ. ಅದು ಕಟ್ಟುವಾಗ ಭಾಳ ವಿರೋಧ ಮಾಡಿದ್ರು ಜನ, ಕೆಲವರು ವಿರೋಧ ಮಾಡಿ 54 ಗಂಟೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತು. ಆದರೆ ಅದೇ ಬಿಲ್ಡಿಂಗ್ ಇವತ್ತು ಲಾಭದಲ್ಲಿ ಬಂದ್ಬಿಟ್ಟು 4,09,000 ರೂಪಾಯಿ ಈ ವರ್ಷಕ್ಕೆ ನಮಗೆ ಅದರಲ್ಲಿ ಲಾಭ ಬಂದಿದೆ. ಹಾಗೆ ರೂಮ್ಗಳು ಬಾಡಿಗೆಗೆ 2,000 ರೂಪಾಯಿ ಅಂತೆ ರೂಮ್ ಬಾಡಿಗೆಗಳು ಕೊಡ್ತೇವೆ. ಜೀನ್ಸ್ ವ್ಯಾಪಾರ ಎಲ್ಲ ಈ ಥರ 6 ರೂಮ್ಗಳನ್ನು ನಾವು ವಸತಿ ಗೃಹಗಳನ್ನು ಬಾಡಿಗೆಗೆ ಕೊಟ್ಟಿದ್ದೀವಿ. ಇದೊಂದು 5. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಪೇರಿಯಾನ ಎಸ್ ಪೂರ್ಣಚ್ಚ, ನಿರ್ದೇಶಕರಾದ ಬಿಎಂ ಕಾಶಿ, ಬಟ್ಟಿರ ಸಿ ವೇಣುಗೋಪಾಲ, ಮರದಾಳು ಜಿ ಚೇತನ್ ಹಾಗೂ ಚೋಳಪಂಡ ಎಂ ವಿಜಯ ಪಾಲ್ಗೊಂಡಿದ್ದರು. ಮಡಿಕೇರಿಯ ಐತಿಹಾಸಿಕ ದೇವಾಲಯ ಓಂಕಾರೇಶ್ವರ, ಆಂಜನೇಯ ಮತ್ತು ಕೋಟೆ ಗಣಪತಿ ದೇವಾಲಯಗಳ ಅಭಿವೃದ್ಧಿಗೆ ಕುರಿತಾಗಿ ಬೆಂಗಳೂರಿನಲ್ಲಿ ಮಂಗಳವಾರ ವಿಶೇಷ ಸಭೆ ನಡೆಯಿತು. ರಾಜ್ಯ ಧಾರ್ಮಿಕ ದತ್ತಿ ಇಲಾಖಾ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇಲಾಖೆ ವತಿಯಿಂದ ಈ ವಿಶೇಷ ಸಭೆಯಿಂದ ಕರೆಯಲಾಗಿತ್ತು. ಮಡಿಕೇರಿ ಶಾಸಕ ಡಾ ಮಂತ್ರಗೌಡ ಅವರ ಪ್ರಯತ್ನದಿಂದ ಏರ್ಪಡಿಸಲಾಗಿದ್ದ ಈ ಸಭೆಯಲ್ಲಿ ಓಂಕಾರೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸಿ ದೇವಯ್ಯ ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ದೇವಾಲಯಗಳ ಹಿನ್ನೆಲೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಾದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಬಗ್ಗೆ ಡಿಜಿಟಲ್ ಚಿತ್ರೀಕರಣವನ್ನು ಪ್ರದರ್ಶಿಸಲಾಯಿತು. ದೇವಾಲಯ ಸಮಿತಿಯಿಂದ ಐತಿಹಾಸಿಕ ಮತ್ತು ಪ್ರಾಚೀನ 3 ದೇವಾಲಯಗಳಲ್ಲಿ ಅಗತ್ಯವಾಗಿ ಕೈಗೊಳ್ಳಬೇಕಾಗಿರುವ ಪ್ರಗತಿ ಕಾರ್ಯಗಳ ಕುರಿತು ಶಾಸಕ ಮಂತ್ರಗೌಡ ಸಚಿವರ ಗಮನಕ್ಕೆ ತಂದರು. ಸಭೆಯಲ್ಲಿ ಸಚಿವರ ಆಪ್ತ ಕಾರ್ಯದರ್ಶಿ ಕೆಂಪೇಗೌಡ, ವ್ಯವಸ್ಥಾಪನಾ ಸಮಿತಿಯ ಇನ್ನಿತರ ಸದಸ್ಯರಾದ ಸಂತೋಷ್ ಭಟ್, ಎ ಕುಶಾಲಪ್ಪ, ಪ್ರಕಾಶ್ ಆಚಾರ್ಯ, ಜಿ ರಾಜೇಂದ್ರ, ಸಮಿತಿಯ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್, ಮಡಿಕೇರಿಯ ಉದ್ಯಮಿ ನವೀನ್ ಕುಶಾಲಪ್ಪ ಈ ಸಂದರ್ಭ ಹಾಜರಿದ್ದರು. ಸಭೆಯ ಬಳಿಕ ಸಮಿತಿಯವರೊಂದಿಗೆ ಮಾತನಾಡಿದ ಶಾಸಕ ಮಂತ್ರಗೌಡ ಅವರು ಸದ್ಯದಲ್ಲಿಯೇ ತನ್ನ ಶಾಸಕ ನಿಧಿಯಿಂದಲೂ ಸೇರಿದಂತೆ ಮತ್ತಿತರ ಮೂಲಗಳಿಂದ ಹಣ ಒದಗಿಸಿ ಪ್ರಾರಂಭಿಕವಾಗಿ ಅಗತ್ಯವಾಗಿರುವ 1.50 ಕೋಟಿ ರೂಪಾಯಿ ವೆಚ್ಚದ ಸಮುದಾಯ ಭವನ ನಿರ್ಮಾಣವನ್ನು ಕೈಗೆತ್ತಿಕೊಳ್ಳೋಣ. ನಾನೆಂದಿಗೂ ಈ ಐತಿಹಾಸಿಕ ದೇವಾಲಯಗಳ ಅಭಿವೃದ್ಧಿ ಕಾರ್ಯದಲ್ಲಿ ನಿಮ್ಮೊಂದಿಗಿದ್ದೇನೆ ಎಂದು ಭರವಸೆ ನೀಡಿದರು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಪೌರಕಾರ್ಮಿಕರಿಗೆ ಅನ್ಯಾಯವಾಗಿದೆ, ಕಡತ ನಾಪತ್ತೆಯಾಗಿದೆ ಎಂದು ಕೆಲವು ಸದಸ್ಯರು ಶಾಮೀಲಾಗಿದ್ದಾರೆಂದು ಇಂದಿರಾ ಗಾಂಧಿ ಅಭಿಮಾನಿ ಸಂಘದ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯ ಎನ್ ನಾಗರಾಜ್ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪೌರ ಕಾರ್ಮಿಕರಿಗೆ ನಿವೇಶನ ಕೊಡುವ ವಿಚಾರ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಆದರೆ ಇತ್ತೀಚೆಗೆ ಅನುಮೋದನೆಗೊಂಡ ಕಡತವೇ ನಾಪತ್ತೆಯಾಗಿದೆ. ಆದರೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ. ಇದರಲ್ಲಿ ಕೆಲವು ಸದಸ್ಯರು ಶಾಮೀಲಾಗಿದ್ದು ಭ್ರಷ್ಟಾಚಾರ ನಡೆಸಿದ್ದಾರೆಂದು ಗಂಭೀರ ಆರೋಪ ಮಾಡಿದರು. ಕಡತ ನಾಪತ್ತೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ವ್ಯಕ್ತಿಯನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾ ಇವೆ ಎಂದರು. ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಾಂಗದವರಿಗೆ ಸರಿಯಾದ ಸೌಲಭ್ಯ ದೊರಕ್ತಾ ಇಲ್ಲ. 17 ಲಕ್ಷ ಅನುದಾನವಿದ್ದರೂ ಕೇವಲ ಒಬ್ಬ ಫಲಾನುಭವಿಯನ್ನ ಆಯ್ಕೆ ಮಾಡಿದ್ದಾರೆಂದು ಆರೋಪಿಸಿದರು. ಪಟ್ಟಣದ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗಿದೆ, ಅದನ್ನು ಮುಚ್ಚುವ ಕೆಲಸ ಮಾಡಿಲ್ಲ. ಖಾಸಗಿ ಬಸ್ ನಿಲ್ದಾಣ ಮತ್ತು ಮಾರುಕಟ್ಟೆ ಸಮೀಪ ಇರುವ ಶೌಚಾಲಯಗಳು ಗಬ್ಬೆದ್ದು ನಾರ್ತಾ ಇವೆ. ಅದನ್ನು ಸರಿಪಡಿಸುವ ಬದಲು ಆಗಾಗ ಬಣ್ಣ ಬಳಿಯುತ್ತಾರೆ, ಬಿಲ್ ಮಾಡ್ತಾ ಇರ್ತಾರೆ ಅಂತ ವ್ಯಂಗ್ಯವಾಡಿದರು. ಯಾವುದೇ ಒಂದು ಅರ್ಜಿ ಕೊಡ್ಲಿಕ್ಕೂ ಎದುರ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಪಟ್ಟಣ ಪಂಚಾಯತಿ ಕೊಟ್ಟಂತ ಅರ್ಜಿ ನಾಪತ್ತೆ ಆಗ್ಬಿಡ್ತದೆ ಅಂತ ಹೇಳಿ. ಯಾಕಂದ್ರೆ ಈಗ ಪೈಂಟ್ ಕಾಣೆ ಆಗಿದೆ ಅಂತ ಹೇಳಿದ ನಂತರ ಇದು ಯಾರು ತೆಗೆದಿದ್ದಾರೆ ಅಂತ ಇನ್ನೂ ಗೊತ್ತಾಗ್ಲಿಲ್ಲ, ಸರಿಯಾಗಿ ಹೇಳ್ತಿಲ್ಲ. ಆದ್ರೂ ಕೂಡ ಕೆಲವು ಸದಸ್ಯರು ಈ ಪೌರ ಕಾರ್ಮಿಕರ ವಿಚಾರದಲ್ಲಿ ಈ ರೀತಿ ಫೈಲ್ನ ಕಾಣೆ ಮಾಡಿ ನಾಟಕ ಆಡ್ತಿರೋದು ನೋಡಿದ್ರೆ ಕೆಲವು ಸದಸ್ಯರು ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರ ಹತ್ರ ಏನೋ ಪಡ್ಕೊಂಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೋಪ ಮಾಡ್ತೀನಿ. ಯಾಕಂದ್ರೆ 2013ನೇ ಇಸ್ವಿಲಿ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಆದಂತ ಹಣವನ್ನು ಕೂಡ ಪಟ್ಟಣ ಪಂಚಾಯತಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಯಿತು. ಪ್ರಾರಂಭ ಆದ್ಮೇಲೆ ಅಲ್ಲಿ ನನಗೆ ಗೊತ್ತಿರೋ ಪಟ್ಟಿಗೆ ಯಾವ ಸದಸ್ಯರು ಹೋಗಿ ನೋಡಿಲ್ಲ, ಇದುವರೆಗೂ ಹೋಗಿ ನೋಡಿಲ್ಲ. ಆ ಮಹೇಶ್ ಒಂದು ಮಾತ್ರ ಹೋಗಿ ನೋಡಿದ್ದಾರೆ ಅಷ್ಟೇ. ಅಲ್ಲಿ ಅವ್ರು ಕೊಟ್ಟಿದ್ದೇ ಊಟ, ಸರಿಯಾಗಿ ರುಚಿ ಕೂಡ ಇರಲಿಲ್ಲ. ಅಲ್ಲಿ ಪಾಚಿ ಕಟ್ಟಿದೆ, ಎಲ್ಲ ಕಡೆ ಪಾಚಿ ಕಟ್ಟಿದೆ, ಅದನ್ನ ತೊಳೆದಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಆಮೇಲೆ ಆ ಚಾರ್ಟ್ ಅಲ್ಲಿ ಏನಿದೆ ಆ ಚಾರ್ಟ್ ಪ್ರಕಾರ ಇವ್ರು ಕೊಡ್ತಾ ಇಲ್ಲ, ಸರಿಯಾದ ತಿಂಡಿ ವ್ಯವಸ್ಥೆ ಆಯ್ತಾ ಇಲ್ಲ. ಬಡವರಿಗೆ ಅಲ್ಲಿ ಮಾನ್ಯ ಶಾಸಕರು ಹೇಳಿದ್ರು
55 ರೂಪಾಯಿಗೆ ಊಟ, 45 ರೂಪಾಯಿ ತಿಂಡಿ. ಅಲ್ಲಿ ಅವರ ಫೈಲ್ ಕಡಿತಗಳು ಮಾಯವಾಗಿದೆ. ಪಟ್ಟಣ ಪಂಚಾಯತಿಲಿ ಸಿಸಿ ಕ್ಯಾಮೆರಾ ಇದೆ, ಅದು ಚಾಲನೆಯಲ್ಲಿದೆ. ಆದ್ರೂ ಕೂಡ ಫೈಲ್ ತೆಗೆದಿದ್ದಂತ ವ್ಯಕ್ತಿ ಇದುವರೆಗೆ ಇನ್ನೂ ಸಿಕ್ಕಿಲ್ಲ. ಪೊಲೀಸ್ ಸ್ಟೇಷನ್ ಕೂಡ ಪುಕಾರ್ ನೀಡಿಬಿಟ್ಟು ಆದ್ರೂ ಕೂಡ ತನಿಖೆ ಏನಾಯ್ತು ಅಂತ ಗೊತ್ತಿಲ್ಲ. ಕೂಡಲೇ ಪೌರ ಕಾರ್ಮಿಕರಿಗೆ ಈ ಫೈಲ್ ತೆಗೆದವ್ರು ಯಾರು ಅಂತೇಳಿ ಗೊತ್ತಾಗಬೇಕು. ಸೋಮವಾರ ಈ ಸತಿ ಇರೋದ್ರಲ್ಲಿ ಇಲ್ಲಿ ನೋಡಿ ಪೇಜ್ ನಂಬರ್ 16 ಇದೆ. ಒಂದೇ ಒಂದು ಕ್ಯಾಂಡಿಡೇಟ್ 18 ಲಕ್ಷ ಬಡ್ಜೆಟ್ ಅಲ್ಲಿ ಇಟ್ಟಿದ್ದಾರೆ SC/ST. ಒಂದೇ ಒಂದು ಕ್ಯಾಂಡಿಡೇಟ್ ವಿಮಲಾ ಗಂಡ PK ಚಂದ್ರ, ಅದೊಂದು ಮಾತ್ರ ಒಂದೇ ಒಂದು ಆಯ್ಕೆ ಮಾಡಿದ್ದಾರೆ. ಅದು 1 ಲಕ್ಷ ಸಬ್ಸಿಡಿ ಕೊಡಬಾರ್ದು. ಇನ್ನು 17 ಲಕ್ಷ SC/ST ಹಣ ಏನಾಯ್ತು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿಯನ್ನು ಪಟ್ಟಣ ಪಂಚಾಯತಿಯವರು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಪಟ್ಟಣ ಪಂಚಾಯತಿ ಅಂದ್ರೆ ಭ್ರಷ್ಟಾಚಾರ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಪಟ್ಟಣ ಪಂಚಾಯತಿ ಒಳಗೆ ಹೋದ್ರೆ ಬರೀ ಸುನೀರ್ ಅವರು ದಿವಂಗತರಾಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಾವು ಅದನ್ನ ತನಿಖೆ ಒತ್ತಾಯ ಮಾಡಿ ಎಲ್ಲರೂ ಕೂಡ 2 ಲಕ್ಷ 3 ಲಕ್ಷ ಕೊಡಿಸಿದ್ವು. ಈಗಲೂ ಕೂಡ ಅದೇ ರೀತಿ ಇಲ್ಲಿ ಕೆಲವರು ಪೌರ ಕಾರ್ಮಿಕರ ಹತ್ರ ಹಣ ಪಡೆದಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತೀವಿ. ಎಲ್ಲರನ್ನೆಲ್ಲ ಆರೋಪ ಮಾಡೋದಿಲ್ಲ, ಕೆಲವರು ಪಡೆದಿದ್ದಾರೆ. ಮತ್ತೆ ಈಗಾಗಲೇ ಈ ತೆಗೆದಂತ ವ್ಯಕ್ತಿ ಯಾರು ಅಂತೇಳಿ ಜನರು ಗೊತ್ತಾಗಬೇಕು. ಯಾಕಂದ್ರೆ CC ಕ್ಯಾಮೆರಾ ಇದೆ, ಪಟ್ಟಣ ಪಂಚಾಯತಿ ಸಂಪೂರ್ಣ ಎಲ್ಲರೂ ನಂಬಿಕೆ ಬರಬೇಕು. ಯಾರು ತೆಗೆದಿದ್ದು ಗೊತ್ತಾಗಬೇಕಲ್ವಾ? ಅದನ್ನ ಸಾರ್ವಜನಿಕರಿಗೆ ಇವರು ತೆಗೆದಿದ್ದು ಯಾರು ಅಂತ ದಯವಿಟ್ಟು ತಿಳಿಸಬೇಕು. ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಮತ್ತು ಆಡಳಿತ ಮಂಡಳಿಯವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ. ಗೋಷ್ಠಿಯಲ್ಲಿ ದಲಿತ ಮುಖಂಡರಾದ HG ರಘು, CK ಜಗದೀಶ್, SN ರಾಜು, HG ರವೀಂದ್ರ ಪಾಲ್ಗೊಂಡಿದ್ದರು. ನರಿಯಂತಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಡಪಾಲ ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು, ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಗಳ ಹಿಂಡು ಅಪಾರ ಪ್ರಮಾಣದ ಬೆಳೆಗಳನ್ನು ತುಳಿದು ನಾಶಪಡಿಸಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದ್ದು, ಕೂಡಲೇ ಅರಣ್ಯ ಇಲಾಖೆ ಕಾಡಾನೆ ಹಾವಳಿ ನಿಯಂತ್ರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಎಡಪಾಲ ಗ್ರಾಮದ ಎರಟಂಡ ಮೊಹಮ್ಮದ್ ಹನೀಫಾ, ಸಂಶುದ್ದೀನ್ ಹಸನ್ ಪಾಲಚಂಡ ಪೂವಿ ಸೇರಿದಂತೆ ಗ್ರಾಮದ ಮತ್ತಿತರ ಬೆಳೆಗಾರರ ಗದ್ದೆ ತೋಟಗಳಿಗೆ ಲಗ್ಗೆ ಇಟ್ಟು ದಾಳಿ ನಡೆಸಿದ ಕಾಡಾನೆಗಳು ಕಾಫಿ, ಬಾಳೆ, ಅಡಿಕೆ, ತೆಂಗಿನ ಗಿಡಗಳನ್ನು ತುಳಿದು ಅಪಾರ ಪ್ರಮಾಣದಲ್ಲಿ ಹಾನಿಪಡಿಸಿ ನಷ್ಟ ಉಂಟು ಮಾಡಿದೆ. ಎಡಪಾಲ ಗ್ರಾಮ ವ್ಯಾಪ್ತಿಯಲ್ಲಿ ನಿರಂತರ ಕಾಡಾನೆ ಹಾವಳಿಯಿಂದ ಜನರು ಭಯಭೀತರಾಗಿದ್ದಾರೆ. ಕಾರ್ಮಿಕರು ತೋಟಗಳಿಗೆ ತೆರಳಲು ಹಿಂದೇಟು ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳಲು ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಕೂಡಲೇ ಕಾಡಾನೆಗಳು ತೋಟಗಳಿಗೆ ನುಸುಳದ ರೀತಿಯಲ್ಲಿ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬೆಳೆಗಾರ ಎರಟಂಡ ಮೊಹಮ್ಮದ್ ಒತ್ತಾಯಿಸಿದ್ದಾರೆ. ಕುಶಾಲನಗರದ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘ 2024-25 ಸಾಲಿನಲ್ಲಿ 2.02 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ TR ಶರವಣಕುಮಾರ್ ತಿಳಿಸಿದ್ದಾರೆ. ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಕಾರ್ಯವ್ಯಾಪ್ತಿಯಿಂದ ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸುವ ಚಿಂತನೆಯಿಂದ ಹೊಂದಲಾಗಿದೆ. ಈ ಸಾಲಿನಲ್ಲಿ 402.69 ಕೋಟಿ ವಾರ್ಷಿಕ ವ್ಯವಹಾರ ನಡೆಸಿದ್ದು, ಅನುತ್ಪಾದಕ ಆಸ್ತಿಗಳಿಗೆ 2.26 ಲಕ್ಷದಷ್ಟು, ಆದಾಯ ತೆರಿಗೆಗಳಿಗೆ 10.64 ಲಕ್ಷ ಮತ್ತು ಕಟ್ಟಡ ಹಾಗೂ ಇತರೆ ಸವಕಳಿಗೆ 10.03 ಲಕ್ಷಗಳನ್ನು ಕಾಯ್ದಿರಿಸಿದ ಒಟ್ಟು 22.93 ಲಕ್ಷದಷ್ಟು ಮೊತ್ತವನ್ನು ಕಾಯ್ದಿರಿಸಲಾಗಿದೆ ಎಂದರು. 325 ಸದಸ್ಯರನ್ನ ಮಾಡಿಕೊಂಡು ಕೇವಲ 1,000 ರೂಪಾಯಿ ಶೇರ್ಗೆ ನಮ್ಮ ಆರಂಭಿಕ ಬಂಡವಾಳ 3,25,000 ರೂಪಾಯಿ. ಅದರಲ್ಲಿ ನಮ್ಮ ಸಂಘ ಪ್ರಾರಂಭ ಆಯಿತು. ಕುಶಾಲನಗರ ಹೋಬಳಿಗೆ ಸೀಮಿತವಾಗಿ ಮಾತ್ರ ನಮ್ಮ ಸಂಘವನ್ನು ನಾವು ಪ್ರಾರಂಭ ಮಾಡಿದ್ವಿ. ಬಹುಶಃ ಆಮೇಲೆ ನಗರದಲ್ಲೂ ಒಂದು ಅವಾರ್ಡ್ ಅಂತೆ, ಯಾಕೆಂದರೆ ಕೇವಲ 20 ವರ್ಷದಲ್ಲಿ 1 ಕೋಟಿ ರೂಪಾಯಿ ಡಿಪಾಸಿಟ್ಸ್ ಇರ್ತಾರೆ. ಅಂದರೆ ಇವತ್ತು ಜನ ಸಾರ್ವಜನಿಕರ ಗಮನ ಆ ಮಟ್ಟಕ್ಕೆ ನಮ್ಮ ಸಂಸ್ಥೆಗೆ ನಂಬಿಕೆ ಇಟ್ಟು ನಮ್ಮಲ್ಲಿ ಅಷ್ಟು ಡಿಪಾಸಿಟ್ಸ್ನ ಇಲ್ಲಿದ್ದಾರೆ. ನೆನ್ನೆ ಬೆಳಿಗ್ಗೆ 57 ಕೋಟಿ ಡಿಪಾಸಿಟ್ಸ್. ಇವೆಲ್ಲವೂ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸಾಧನೆ ಮೇಲೆ ಸುಮ್ಮನೆ ಆಗಲ್ಲ. ನಂಬಿಕೆ ಸರ್ಕಾರ ಕಾನೂನು ಬಿಟ್ಟು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾನಿಟರಿಂಗ್ ಮಾಡಲಿಕ್ಕೆ ಸರ್ಕಾರ ಇಲಾಖೆ ಇದೆ, ಕರ್ನಾಟಕ ಸರ್ಕಾರ ಲೆಕ್ಕ ಪರಿಶೋಧನಾ ಇಲಾಖೆ ಇದೆ. ಹಾಗಾಗಿ ಅವರೆಲ್ಲ ಮಾನಿಟರಿಂಗ್ ನಾವು ಕೆಲಸ ಮಾಡ್ತೀವಿ. ನಮ್ಮ ಹೆಚ್ಚನ್ನು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಆರ್ಥಿಕ ಯೋಜನೆಯನ್ನು ನಾವೇನು ಮಾಡಿದ್ವಿ ಅಂತಂದರೆ, ಯಾವಾಗ ನಮಗೆ ಹೊಸ
ಫಸಲಾತಿ ಕಷ್ಟ ಆಯಿತು, ಹೊಸ ಸಾಲಗಳನ್ನು ಪ್ರಾರಂಭಿಸಿದ್ವಿ, ಅದನ್ನು ಮಾತ್ರ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಇವೆಲ್ಲ ಪರಿಸ್ಥಿತಿ ಸರಿಯಾಗಿ ತಿಳುವಳಿಕೆ ಬಂದರೆ ಏನಾಗ್ಬಿಡುತ್ತೆ ಅಂತಂದರೆ ಒಬ್ಬರಿಗೊಂದೊಬ್ಬರಿಗೆ ಬಾಯಿ ಮಾತ್ರ ತುಂಬ ಹೋಗುತ್ತೆ. ಕಟ್ಬಡಿ ಏನೂ ಆಗಲ್ಲ, ಸರ್ಕಾರ. ಬಟ್ ನಮ್ಮ ವ್ಯವಸ್ಥೆ ಆಗಲ್ಲ, ನಮ್ಮದು ಸರ್ಕಾರಿ ವ್ಯವಸ್ಥೆ ಇರೋದ್ರಿಂದ ನಮಗೆ ನ್ಯಾಯಾಲಯಗಳಿರುತ್ತೆ. ನಾವು ನಮ್ಮ ಭಾಗ್ಯ ಇನ್ನೊಂದು ನಮ್ಮೆಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ನಮ್ಮ ಸಹಕಾರ ಸಂಘದಲ್ಲಿ 325 ಸದಸ್ಯರು ಕೇವಲ 3 ಲಕ್ಷ ರೂಪಾಯಿ ನಮ್ಮ ಪಾಲು ಬಂಡವಾಳ ಇತ್ತು. ಅಲ್ಲಿ 2023 24 ಮಾರ್ಚ್ ಅಂದರೆ ನಾವು ಇಲ್ಲಿ ಕೊಡೋ ಮಾಹಿತಿಯೆಲ್ಲ ಮಾರ್ಚ್ 31ಕ್ಕೆ ಅಂತ ಮಾಹಿತಿ ಕೊಡ್ತೀವಿ. ಒಂದು ಕ್ಯಾಪಿಟಲ್ ₹3.40 ಕೊಟ್ಟಿದ್ದಾರೆ. ಬಹುಶಃ ಅದು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನಮಗೆ. ಆದರೆ ನಾವು ವಿಶೇಷವಾಗಿ ನಮ್ಮಲ್ಲಿ ಯಾರು ವ್ಯವಹಾರ ಮಾಡ್ತಾರೆ ಅವರಿಗೆ ಲಾಭಗಳನ್ನು ಕೊಡಬೇಕು, ಅದನ್ನಷ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ 3 ಲಕ್ಷ ರೂಪಾಯಿ ಮಾತ್ರ ನಮ್ಮಲ್ಲಿ ಶೇಖರಣೆ. ನಮ್ಮ ನಂಬಿ ಯಾರು ದೇವಸ್ಥಾನ 1 ಲಕ್ಷ ಠೇವಣಿ ಹೂಡಿಕೆ ಮಾಡಲಿಕ್ಕೆ ನಮ್ಮಲ್ಲಿ ಭಯ ಬೀಳ್ತಾ ಇದೆ. ಯಾಕೆಂತಂದರೆ ಇನ್ನೂ ಸಂಸ್ಥೆ ಬಾಡಿಗೆ ಇದೆ. ಈ ಒಂದು ಸಾಧನೆ ನಾವು ಮಾಡಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ದುಡಿಯುವ ಬಂಡವಾಳ ಒಟ್ಟು 93 ಕೋಟಿ ರೂಪಾಯಿ ಇದೆ. ಈ ಜೊತೆಗೆ ನಾವು ನಮ್ಮಲ್ಲಿ ಡಿಪಾಸಿಟ್ಸ್ ಬರಲಿಕ್ಕೆ ಒಂದು ನಂಬಿಕೆ ಕಾರಣ ಆಗಿರಬೇಕು. ಮತ್ತು ಇನ್ನೊಂದು ಏನಂದರೆ ನಾವು ಬೇರೆಯವರಿಂದ ಕಾಂಪಿಟೇಟಿವ್ ದರದಲ್ಲಿ ಠೇವಣಿದಾರರಿಗೆ ನಾವು ಬಗ್ಗೆ ಬೇರೆ ನ್ಯಾಷನಲೈಸ್ ಬ್ಯಾಂಕ್ಗಾಗಲಿ ಅಥವಾ ನಮ್ಮ ಬೇರೆ ಸರ್ಕಾರಿ ಸಂಸ್ಥೆಗಳಿಗಾಗಲಿ ನಾವೆಲ್ಲರೂ ತುಲನೆ ಮಾಡಿಕೊಂಡು ನಾವು ಒಂದು ಒಳ್ಳೆ ರೀತಿಯ ಬಡ್ಡಿಯನ್ನು ನೀಡಿದಾಗ ನಮ್ಮಲ್ಲಿ ಇನ್ವೆಸ್ಟರ್ಸ್ ಮಾಡ್ತಾರೆ. ಬಡ್ಡಿ ಕೊಟ್ಟರೆ ಮಾತ್ರ ಬರೋದಂತಲ್ಲ. ಯಾಕೆಂದರೆ 12% ಕೊಡ್ತೀವಿ, 13% ಕೊಡ್ತೀವಿ ಅಂತ ಸುಮಾರು ಸಂಸ್ಥೆಗಳು ಹೋರಾಟದ ನಿರ್ದೇಶಕರಿದ್ದಾರೆ. ಹಾಗಾಗಿ ಸಂಸ್ಥೆಗಳ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಸೇರಿದಂತೆ ನಿರ್ದೇಶಕರು ಪಾಲ್ಗೊಂಡಿದ್ದರು. ದಾಪಕ್ಲುವಿನ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸಮಸ್ತ ಹಿಂದೂ ಬಾಂಧವರಿಗಾಗಿ ಸಮೀಪದ ಹಳೆ ತಾಲೂಕಿನ ಜಿಎಂಪಿ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಈಶ್ವರ ಇಗ್ಗುತಪ್ಪ ಬಿ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಪುರುಷರಿಗಾಗಿ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ವಿಜೇತ ತಂಡಕ್ಕೆ ಮೊದಲ ಬಹುಮಾನ 33,333 ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ವಿತರಿಸಲಾಯಿತು. ದ್ವಿತೀಯ ಸ್ಥಾನವನ್ನು ಈಶ್ವರ ಇಗ್ಗುತಪ್ಪ ಎ ತಂಡ ಗಳಿಸಿತು. ಈ ತಂಡ ದ್ವಿತೀಯ ಬಹುಮಾನ 22,222 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ತೃತೀಯ ಸ್ಥಾನ ಬೇಗೂರು ಮಹಾವಿಷ್ಣು ತಂಡದ ಪಾಲಾಯಿತು. ತೃತೀಯ ಸ್ಥಾನ ಪಡೆದ ತಂಡಕ್ಕೆ 11,111 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ಲಭಿಸಿತು. ಮಹಿಳಾ ವಿಭಾಗದಲ್ಲಿ ಬಲಮುರಿಯ ಮಹದೇವ ಸ್ಪೋರ್ಟ್ಸ್ ಕ್ಲಬ್ ಪ್ರಥಮ ಸ್ಥಾನ ಗಳಿಸಿತು. ದ್ವಿತೀಯ ಸ್ಥಾನ ನಾಪಕ್ಲು ಭಗವತಿ ತಂಡದ ಪಾಲಾಯಿತು. ಸ್ಪರ್ಧೆಯಲ್ಲಿ ವಿಜೇತ ತಂಡಕ್ಕೆ 11,111 ನಗದು ಹಾಗೂ ಆಕರ್ಷಕ ಟ್ರೋಫಿ ಮತ್ತು ಎರಡನೇ ಸ್ಥಾನ ಪಡೆದ ತಂಡಕ್ಕೆ 5,555 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿಯಿಂದ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ವಿತರಿಸಲಾಯಿತು. ಇಡೀ ಭರತ ಖಂಡದ ಪ್ರತಿಯೊಂದು ಜನಾಂಗವನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ತಾವು ಮಾಡಿದ್ದೆಯಾದಲ್ಲಿ ನಮ್ಮ ಈ ಭರತ ಖಂಡ ಬಲಿಷ್ಠವಾಗಿ ಅಖಂಡವಾಗಿ ಉಳಿಯುತ್ತದೆ ಎನ್ನುವಂತಹ ಒಂದು ಮಾತನ್ನ ಹೇಳುತ್ತಾ ಹಿಂದೂ ಮಲಯಾಳಿ ಸಂಘವು ಈ ಒಂದು ಮಳೆಗಾಲದಲ್ಲಿಯೂ ಕೂಡ ಸಾಧಾರಣವಾಗಿ ಆಗಸ್ಟ್ 15ರ ನಂತರ ಮಳೆ ಬೀಳುವುದು ಕಡಿಮೆ ಆಗುತ್ತಾ ಇತ್ತು. ಬಹುಶಃ ನಿಮ್ಮ ದುರಾದೃಷ್ಟವ ಗೊತ್ತಿಲ್ಲ, ಇವತ್ತು ಬೆಳಗಿನಿಂದ ಸಂಜೆಯ ತನಕವೂ ಕೂಡ ಮಳೆಯಲ್ಲಿ ನೆನೆದು 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 ಚಳಿಯಿಂದ ಲೆಕ್ಕಿಸದೆ ಇಂತಹ ಒಂದು ಇನ್ನು ಮುಂದೆಯೂ ಇದರಿಂದ ತಾವು ಕುಂದದೆ ಮುಂದೆ ಒಳ್ಳೆಯ ಭವಿಷ್ಯ ನಿಮಗಿದೆ, ಒಳ್ಳೆಯ ವಾತಾವರಣ ನಿಮಗೆ ಸಿಗುತ್ತೆ ಅನ್ನುವಂತಹ ಒಂದು ಸಂಕಲ್ಪದ ಅಡಿಯಲ್ಲಿ ಇನ್ನು ಹಲವಷ್ಟು ಕ್ರೀಡೆಗಳನ್ನು ಅದ್ಭುತವಾಗಿ ಆಯೋಜನೆ ಮಾಡಿ ನಮ್ಮ ಭರತ ಖಂಡವನ್ನ ಕಟ್ಟಿ ಬೆಳೆಸಲಿಕ್ಕೆ ತಾವು ಸಾಕಾರ ಮೂರ್ತಿಗಳಾಗಬೇಕು ಅನ್ನುವ ಮನವಿಯನ್ನ ಮಾಡುತ್ತಾ ಬಲಿಷ್ಠಗೊಳಿಸುವುದರ ಜೊತೆಯಲ್ಲಿ ಇವತ್ತು ನಮ್ಮ ಸಮಾಜ ವಿವಿಧ ಕಾರಣಗಳಿಂದ ಒಡೆಯುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಸಮಾಜವನ್ನ ಒಗ್ಗೂಡಿಸುವಂತಹ ಒಂದು ವಿಶೇಷವಾದಂತಹ ಪ್ರಯತ್ನವನ್ನ ನಾನಾ ಕ್ರೀಡೆಗಳನ್ನ ಆಯೋಜನೆ ಮಾಡುವುದರ ಮೂಲಕ ವಿವಿಧ ಸಂಘಟನೆಗಳು ಪ್ರಯತ್ನವನ್ನ ಮಾಡ್ತಾ ಇವೆ.
ಅಂತಹ ಒಂದು ಪ್ರಯತ್ನವನ್ನ ಇವತ್ತು ನಾಪೋಕ್ಲು ಭಾಗದ ಹಿಂದೂ ಮಲಯಾಳಿ ಸಂಘಟನೆಯು ಕೂಡ ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ನಂತರ ನಾವು ಬಿಡುವ ಸಂದರ್ಭದಲ್ಲಿ ಅವರಿಗೊಂದು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅವರು ನಾಪೋಕಿನ ಸುತ್ತಮುತ್ತಲೆಲ್ಲಾದ್ರೂ ಅವರಿಗೆ ಇಷ್ಟಪಡುವಂತಹ ಸರ್ಕಾರಿ ಜಾಗವಿದ್ದರೆ ಆ ಜಾಗವನ್ನು ಗುರುತು ಮಾಡಿಕೊಳ್ಳಿ, ಜಾಗವು ಮಾಡಿಕೊಡ್ತೀವಿ, ಅದರೊಂದಿಗೆ 1 ಕೋಟಿ ರೂಪಾಯಿಯ ಒಂದು ಸಮುದಾಯವನ್ನು ನಡೆಸಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟರು. ಆದ್ರೆ ನಾಪೋಕ್ಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತ ಒಂದು ಸರ್ಕಾರಿ ಜಾಗ ಇಲ್ಲಿ ಎದ್ದು ಕಾಣುತ್ತಾ ಇಲ್ಲ. ಆದ್ದರಿಂದ ನಮ್ಮ ಎಲ್ಲ ಸಹೋದರರು ಸೇರಿ ಒಂದು ಸಮುದಾಯ ಭವನಕ್ಕಿರುವಂತಹ ಒಂದು ಜಾಗವನ್ನು ಖರೀದಿ ಮಾಡಲು ಎಲ್ಲರೂ ಸೇರಿ ಒಂದು ಹಣವನ್ನು ಸಂಗ್ರಹಿಸಿ ಅತ್ಯುತ್ತಮವಾದ ಒಂದು ಜಾಗವನ್ನು ನಿವೇಶನವನ್ನು ಖರೀದಿ ಮಾಡುವುದಾದರೆ ಅದಕ್ಕೆ ತಕ್ಕಂತ ಸಹಕಾರವು ನಮ್ಮ ಊರಿನ ಎಲ್ಲಾ ಜನಾಂಗದವರು ಕೊಡುತ್ತಾರೆ. ಅದಕ್ಕೆ ಮೊದಲನೇದಾಗಿ ಈ ವೇದಿಕೆಯಲ್ಲಿ ನಾನು ನನ್ನ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಡುತ್ತೇನೆ ಎಂದು ನಾನೊಂದು ಭರವಸೆ ಕೊಡುತ್ತೇನೆ. ಕಳೆದ ಹಲವಾರು ವರ್ಷಗಳ ಮುಂದೆಯೂ SNDP ಒಂದು ಸಮಾರಂಭದಲ್ಲೂ ನಾವು ಹೇಳಿದ್ದೇವೆ. ಆದರೆ ಯಾರು ನಿವೇಶನ ಖರೀದಿ ಮಾಡಲಿಲ್ಲ, ವ್ಯವಸ್ಥೆಗೆ ಬರಲಿಲ್ಲ. ಇನ್ನು ಮುಂದಕ್ಕಾದರೂ ಇದೊಂದು ವ್ಯವಸ್ಥೆ ನಮ್ಮ ಊರಿನ ಎಲ್ಲ ಸರ್ವ ಜನಾಂಗದ ಜನರನ್ನು ಇಲ್ಲಿ ಈ ವೇದಿಕೆಯಲ್ಲಿ ಕೂರಿಸಿ ಈ ಹಿಂದೂ ಮಲಯಾಳಿ ಸಂಘವು ಒಳ್ಳೆ ಒಂದು ಅಧ್ಯಕ್ಷ ಮಾತ್ರ ಮಾಡಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ದೊಡ್ಡ ಒಂದು ಚಪ್ಪಾಳೆ ಅಥವಾ ದೊಡ್ಡ ಒಂದು ಅಭಿನಂದನೆಯನ್ನು ಈ ಮುಖಾಂತರ ಸಲ್ಲಿಸಲೇಬೇಕಾಗುತ್ತದೆ. ಹಾಗೆ ಕೊಡಗು ಜಿಲ್ಲೆಯ ಮೂಲೆಯಿಂದ ಬಂದಿದ್ದೀರಿ. ಗೆದ್ದ ತಂಡಕ್ಕೆ ಅಭಿನಂದನೆಗಳು. ಹಾಗೆ ಒಳ್ಳೆ ಒಂದು ಕಾರ್ಯಕ್ರಮ. ಮೊದಲಾಗಿ ನಾನು ನಮ್ಮ ಮಿತ್ರ ಪ್ರದೀಪ್ ಅವರನ್ನು ಅಭಿನಯಿಸ್ತಾ ಇದ್ದೀನಿ. ಒಳ್ಳೆಯ ಕಾರ್ಯಕ್ರಮ ಕೊಟ್ಟರು. ಅದೇ ರೀತಿ ಇವತ್ತು ನಮ್ಮ ಅನಿಲ್ ಅವರು ಅವರ ಸಂಘಟಕರೆಲ್ಲ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಿಮಗೆ ನನ್ನ ವೈಯಕ್ತಿಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಒಂದು ಸಬ್ಜೆಕ್ಟ್ ಮಾತಾಡಬೇಕು ಅಂತ ಇವತ್ತು ಅನಿಸಿದೆ. ಅದು ನಮಗೆ ನಾವೊಂದು ಕೆಟ್ಟ ಕಾಲಗಳಲ್ಲಿ ಓಡಾಡ್ತಾ ಇರೋದನ್ನ ಅನಿಸ್ತಾ. ಯಾಕೆಂದ್ರೆ ನಮ್ಮ ಮಕ್ಕಳನ್ನ ಈಗ ನಮಗೆ ಹೊರಗಡೆ ಕಳಿಸ್ಲಿಕ್ಕೆ ನಮಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ಮೊದಲನೇ ವರ್ಷವಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಹಿಂದೂ ಮಲಯಾಳಿ ಸಂಘದ ಬ್ಯಾನರ್ ಇದ್ದು ನೀವು ಎಲ್ಲ ಜನಾಂಗವನ್ನು ಸೇರಿಸಿ ಒಂದು ಹಗ್ಗ ಜಗ್ಗಾಟ ಪದ್ಯವನ್ನು ಆಯಿಸಿದೆ. ನಿಜವಾಗ್ಲೂ ಶ್ಲಾಘನೀಯ. ನಿಮಗೆ ವಂದನೆಗಳಾಗ್ತಾ ಇದೆ, ಅಭಿನಂದನೆಗಳು. ನಿಜವಾಗ್ಲೂ ಇದಕ್ಕೆ ನಾವೆಲ್ಲರೂ ಇವಕ್ಕೆ ಸಹಕಾರ ಕೊಡಲೇಬೇಕಾಗ್ತದೆ. ಇನ್ನು ಮುಂದಕ್ಕೆ ಕೊಡಗಿನಲ್ಲಿ ಅತಿಥಿಗಳಿಗಾಗಿ ಕೊಡಗಿನಲ್ಲಿ ಯಾವುದೇ ಕ್ರೀಡೆ ಆಗಲಿ, ಯಾವುದೇ ಹಬ್ಬ ಆಗಲಿ, ಮಳೆರಾಯ ನಮ್ಮ ಜೊತೆ ಉಳಿಸ್ಕೊಳ್ತಾರೆ. ಯಶಸ್ಸಿಗೆ ಕಾರಣಕರ್ತರಾದಂತಹ ಕೊಡವ ಜನಾಂಗದವರು ನಮಗೆ ಈ ಒಂದು ಕ್ರೀಡೆಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಈ ವೇದಿಕೆಯಲ್ಲಿ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಆಷಾಢ ಮಾಸದಲ್ಲಿ ಏನು ಮಳೆ ಕಡಿಮೆ ಆಗಬೇಕಿತ್ತು, ನಿಮ್ಮ ದುರಾದೃಷ್ಟವೋ ಅಲ್ಲ, ಹಿಂದೂ ಮಲಯಾಳಿ ಸಂಘದವರು ಯಾರಿಗೂ ಯಾವುದಕ್ಕೆ ಜಗ್ಗುವುದಿಲ್ಲ ಎನ್ನುವನ್ನು ನೀವು ಈ ವೇದಿಕೆಯಲ್ಲಿ ತೋರಿಸಿಕೊಟ್ಟಿದ್ದೀರಿ. ಬಹುಶಃ ಸರ್ವಶಕ್ತನಾದ ಭಗವಂತ ನಿಮಗೆ ಇನ್ನು ಮುಂದಕ್ಕೂ ಇದೇ ತರಹದ ಆಶೀರ್ವಾದ ಶಕ್ತಿಯನ್ನು ನೀಡಲಿ ಎಂದು ಹೇಳುತ್ತಾ ಸಮಾರೋಪ ಸಮಾರಂಭದಲ್ಲಿ ನಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಮತ್ತಿತರ ಪ್ರಮುಖರು ಮಾತನಾಡಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೋಕ್ಲು.